ಶ್ರೀ ಹರಿವಾಯುಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ಮಾಧವತೀರ್ಥ ಗುರುಭ್ಯೋ ನಮಃ. ಶ್ರೀ ಪ್ರಸನ್ನಶೂರ ಮಾಧವತೀರ್ಥ ಗುರುಭ್ಯೋ ನಮಃ. ಶ್ರೀ ವಿದ್ಯಾಸಾಗರ ಮಾಧವತೀರ್ಥ ಗುರುಭ್ಯೋ ನಮಃ. ಶ್ರೀ ವಿದ್ಯಾವಲ್ಲಭ ಮಾಧವತೀರ್ಥ ಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ ಪದ್ಮನಾಭೋ ಅರವಿಂದಾಕ್ಷ ಪದ್ಮಗರ್ಭಶರೀರಭೃತ್ ಮಹರ್ಧಿರ್ವೃದ್ಧೋ ವೃದ್ಧಾತ್ಮ ಮಹಾಕ್ಷೋ ಗರುಡಧ್ವಜಃ. ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಾವು ನಿನ್ನೆ ರುದ್ಧ ಎಂಬುವಂತಹ ಭಗವಂತನ ನಾಮವನ್ನು ಹೇಳ್ಕೊಂಡಿದ್ದೇವೆ. ಎಲ್ಲವನ್ನೂ ಧರಿಸಿರುವವನು ಆದ ಕಾರಣ ಭಗವಂತನಿಗೆ ರುದ್ಧ ಅಂತ ಹೆಸರು. ಇನ್ನು ವೃದ್ಧಾತ್ಮ ಅಂತ ಹೇಳ್ತಾ ಇದ್ದಾರೆ. ವೃದ್ಧ ಸಂವೃದ್ಧ ಆತ್ಮ ಸ್ವರೂಪಂ ಯಸ್ಯ ಸಹ ವೃದ್ಧಾತ್ಮ. ಗುಣ ಸಂವೃದ್ಧವಾದ ಸ್ವರೂಪವುಳ್ಳವನು ಭಗವಂತ. ಗುಣಗಳುಳ್ಳವನು ಅಂತ ನಾವು ಹೇಳ್ಕೊಳ್ತಾ ಇದ್ದೇವೆ. ಆ ಗುಣಗಳು ಕೂಡ ಸಮೃದ್ಧಿಯಾಗಿ ಉಳ್ಳವನು. ಸಮೃದ್ಧಿಯಾದ ಗುಣಗಳೇ ರೂಪವಾಗಿ ಉಳ್ಳವನಾದ ಕಾರಣ ಆತ್ಮ ಅಂದರೆ ಸ್ವರೂಪ. ಆದ ಕಾರಣ ಅವನಿಗೆ ವೃದ್ಧಾತ್ಮ ಅಂತ ಹೆಸರು. ಋಗ್ವೇದದಲ್ಲಿ ಮತ್ತು ಋಗ್ವೇದ ಭಾಷ್ಯದಲ್ಲಿ ತ್ವಂ ಸುತಸ್ಯ ಪೀತಯೇ ಸದ್ಯೋ ವೃದ್ಧೋ ಸದಾ ಪೂರ್ಣಃ ಸದ್ಯಃ ವೃದ್ಧಃ ಸಮಾನೇ ಅಹನಿ ಸದ್ಯಃ ಇತಿ ನಿಪಾತನಾತ್ ಯಸ್ಮಿನ್ನಹನಿ ಸ್ವಯಂ ವರ್ತತೆ ತಸ್ಮಿನ್ನಹನಿ ಇತ್ಯರ್ಥಃ. ಸದಾ ಚ ವರ್ತತೆ ಅತಃ ಸದ್ಯೋ ವೃದ್ಧಃ ಸದಾ ವೃದ್ಧೋ ನಿತ್ಯಪೂರ್ಣಃ ಇತ್ಯರ್ಥಃ. ಋಗ್ವೇದದಲ್ಲಿ ಭಗವಂತನಿಗೆ ಸದ್ಯೋ ವೃದ್ಧ ಎಂಬುವಂತಹ ವಿಶೇಷಣ ಹೇಳಲ್ಪಟ್ಟಿದೆ. ಯಾಕೆ ಅಂತ ಹೇಳಿದರೆ, ಇಂದ್ರನಾಮಕ ಭಗವಂತನು ಸರ್ವದಾ ಪರಿಪೂರ್ಣ ಗುಣನಾಗಿರ್ತಾನೆ. ಸರ್ವದಾ ಪರಿಪೂರ್ಣನಾಗಿರ್ತಾನೆ ಭಗವಂತ. ಆದ ಕಾರಣ ಅವನಿಗೆ ಸದ್ಯೋ ವೃದ್ಧ ಅಂತ ಹೆಸರು. ಅಂದರೆ ಭಗವಂತನು ಸರ್ವಕಾಲ ಸರ್ವಾವಸ್ಥೆಗಳಲ್ಲಿ ಸದಾ ಭಗವಂತ ಪೂರ್ಣನಾಗಿರ್ತಾನೆ, ಪರಿಪೂರ್ಣನಾಗಿರ್ತಾನೆ. ಇಂದ್ರನಾಮಕ ಭಗವಂತ ಅದೇ ಹೇಳ್ತಾ ಇದ್ದಾರೆ. ಸದ್ಯ ವೃದ್ಧ ಸಮಾನೇ ಅಹನಿ ಸದ್ಯ ಸದಾ ಚ ವರ್ತತೆ ಅತಃ ಸದ್ಯೋ ವೃದ್ಧ ಸದಾ ವೃದ್ಧ ನಿತ್ಯಪೂರ್ಣ ಸದಾ ಪೂರ್ಣ. ಆದ ಕಾರಣ ಅವನಿಗೆ ವೃದ್ಧಾತ್ಮ. ಇನ್ನು ಋಗ್ವೇದದಲ್ಲಿ ಋಗ್ವೇದ ಭಾಷ್ಯದಲ್ಲಿ ಋತೇನ ಮಿತ್ರಾವರುಣ ವೃತಾವೃಧ ನಿತ್ಯವೃದ್ಧ ಸ ಭಗವಾನ್ ಋತೇನಾನುಪಚಾರತಃ. ಹಾಗೆ ಮಿತ್ರಾವರುಣ ನಾಮಕ ಭಗವದ್ರೂಪಗಳನ್ನು ಋತವೃಧ ಎಂದು ಹೇಳುವುದರ ಮೂಲಕ ಭಗವಂತನು ಮುಖ್ಯವಾಗಿ ಪರಿಪೂರ್ಣನಾಗಿದ್ದಾನೆ ಎಂದು ಋಗ್ವೇದ ಹೇಳ್ತಾ ಇದೆ. ಅನೇಕ ಭಗವದ್ರೂಪಗಳು, ಅದರೊಳಗೆ ಮಿತ್ರವರುಣ ಎಂಬುವಂಥ ಒಂದು ಭಗವದ್ರೂಪ, ಅದರನ್ನು ಋತವೃಧ ಅಂತ ಹೇಳ್ತಾ ಇದೆ. ಹಾಗೆ ಹೇಳುವುದರ ಮೂಲಕ ಭಗವಂತ ಮುಖ್ಯವಾಗಿ ಅವನು ಪರಿಪೂರ್ಣನಾಗಿರ್ತಾನೆ, ಯಾವಾಗಲೂ ಪರಿಪೂರ್ಣನಾಗಿರ್ತಾನೆ. ಇನ್ನು ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧ ಪರಿಪೂರ್ಣ. ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ,
ನಾನು ಮುಖ್ಯವಾಗಿ ಯಾವಾಗಲೂ ಪೂರ್ಣನಾಗಿರೋದರಿಂದ ನನ್ನನ್ನು ಪ್ರವೃದ್ಧ ಎಂದು ಕರೀತಾರೆ ಅಂತ ಗೀತಾಚಾರ್ಯನಾದ ಕೃಷ್ಣ ಹೇಳ್ತಾ ಇದ್ದಾರೆ. ಇನ್ನು ಪ್ರವೃದ್ಧ ಕಾಲೋ ಅಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧ ಅಂತ ಹೇಳಿದರೆ ಅದಕ್ಕೆ ಆಚಾರ್ಯರು ಪ್ರವೃದ್ಧ ಅಂದರೆ ಏನು ಅಂದರೆ ಪರಿಪೂರ್ಣ ಅಂತ ಅರ್ಥವನ್ನು ಹೇಳ್ತಾ ಇದ್ದಾರೆ. ಇನ್ನು ಮಹಾಭಾರತದಲ್ಲಿ ಸಭಾಪರ್ವ ಅಲ್ಲಿ ಏನು ಹೇಳ್ತಾರೆ, ಗುಣೈರ್ವೃದ್ಧಾನ್ ಅತಿಕ್ರಮ್ಯ ಹರಿರರ್ಚ್ಯತಮೋ ಮತಃ ತಸ್ಮೈ ದೇಯೋ ಹ್ಯನುನಯೋ ನಾಯಮರ್ಹತಿ ಸಾಂತ್ವನಂ ಲೋಕವೃದ್ಧತಮೇ ಕೃಷ್ಣೇ ಯೋರ್ಹಣಾಂ ನಾಭಿಮನ್ಯತೆ ಅಂತ ಮಹಾಭಾರತ ಸಭಾಪರ್ವ ಹೇಳ್ತಾ ಇದೆ. ಈ ಕೃಷ್ಣನಿಗೆ ಅಗ್ರಪೂಜೆ ಮಾಡುವ ಸಂದರ್ಭದಲ್ಲಿ ಭೀಷ್ಮಾಚಾರ್ಯರು ಹೇಳ್ತಾರೆ, ಭಗವಂತ ಕೃಷ್ಣ ತನ್ನ ಗುಣಗಳಿಂದ ಸಕಲ ವೃದ್ಧರನ್ನೂ ಮೀರಿ ಪೂಜ್ಯತಮನು ಎಂದೆನಿಸ್ಕೊಂಡಿದ್ದಾನೆ ಅಂತ ಹೇಳಿದ್ದಾರೆ. ಇಲ್ಲಿ ನಮಗೆ ಮತ್ತು ಕೃಷ್ಣ ವೃದ್ಧತಮ ಎಂದು ಕರೆಯಲ್ಪಟ್ಟು ಅವನಿಗೆ ಅಗ್ರಪೂಜೆಯನ್ನು ಮಾಡಿದ್ದಾಗಿದೆ. ಇಲ್ಲಿ ನಮಗೆ ವೃದ್ಧನು ಅಂತ ಹೇಳಿದರೆ ಏನು, ಯಾರು ವೃದ್ಧರು ಅಂದರೆ ವಯಸ್ಸಾದವರು, ವಯೋವೃದ್ಧರು. ವಯೋವೃದ್ಧರು ಕೇವಲ ವಯಸ್ಸಿನಿಂದ, ಅದೇ ವಾದಿರಾಜರು ಹೇಳ್ತಾರೆ, ನಮಗೆ ಗೌರವ ಇಷ್ಟ ಮುಂಚೆ ಹೇಳ್ಕೊಂಡು ಮಹತ್ವಂಚ ಗುಣೇನೈವ ನ ವಯಸ್ಸ, ಮಹತ್ವವಾಗಲಿ ಪೂಜ್ಯತ್ವವಾಗಲಿ ಗೌರವವಾಗಲಿ ಬರೇ ವಯಸ್ಸಿನಿಂದ ಬರಲ್ಲ, ಗುಣಗಳಿಂದ ಬರುತ್ತೆ. ಹಣದಿಂದ ಬರಲ್ಲ, ವಯಸ್ಸಿನಿಂದ ಬರಲ್ಲ, ಪದವಿಯಿಂದ ಬರಲ್ಲ, ಕೇವಲ ಗುಣದಿಂದ. ಆದ ಕಾರಣ ವೃದ್ಧತ್ವವನ್ನು ನಾವು ಹೇಳ್ತೀವಿ, ಇವರು ಜ್ಞಾನವೃದ್ಧರು ಅಂತ ಹೇಳ್ತೇವೆ. ಜ್ಞಾನವೃದ್ಧರಿಗೆ ನಾವು ಗೌರವವನ್ನು ಕೊಡ್ತೇವೆ ಹೊರತು ವಯೋವೃದ್ಧರಿಗೆ ಎಷ್ಟು ಕೊಡಬೇಕೋ ಅಷ್ಟೇ ಕೊಡ್ತೇವೆ. ವಯೋವೃದ್ಧರು ಜ್ಞಾನವೃದ್ಧರು ಇಬ್ಬರೂ ಇದ್ದಾಗ ಜ್ಞಾನವೃದ್ಧರು ಯುವಕನಾದರೂ ಜ್ಞಾನನಿಗೆ ವಿದ್ವಾನ್ ಸರ್ವತ್ರ ಪೂಜ್ಯತೆ. ಹಾಗೆ ಇಲ್ಲಿ ವೃದ್ಧತ್ವ ಅಂತ ಹೇಳಿದರೆ ಗುಣಗಳಿಂದ ವೃದ್ಧತ್ವ. ಅದಕ್ಕೆ ಯಾರು ಅಗ್ರಪೂಜೆ ನಡೆಯುವಾಗ ಯಾರಿಗೆ ಮಾಡಬೇಕು ಅಂತ ಹೇಳಿದರೆ ಎಲ್ಲರಕ್ಕಿಂತ ವೃದ್ಧ ಪಿತಾಮಹರು ಅಂಥೇಳಿ ಅತಿ ವೃದ್ಧರು ಯಾರು, ಭೀಷ್ಮಾಚಾರ್ಯರು. ಭೀಷ್ಮಾಚಾರ್ಯರಿಗೆ ಮಾಡಬೇಕಾಗಿತ್ತು ವಯಸ್ಸಿನಿಂದಲೇ, ಆದರೆ ಕೃಷ್ಣಗೆ ಮಾಡಿದರು. ಯಾಕೆ ಅದು ಭೀಷ್ಮಾಚಾರ್ಯರೇ ಹೇಳ್ತಾ ಇದ್ದಾರೆ. ಕೃಷ್ಣನ ಒಂದು ಗುಣಗಳು ಎಷ್ಟಿದೆ, ದಂಡಿಯಾಗಿದೆ. ಆ ಗುಣಗಳಿಂದ ಅವನು ವೃದ್ಧತ್ವವನ್ನು ಹೊಂದಿ ಯಾರು ವೃದ್ಧರು ಇದ್ದಾರೆ ಅಂತ ಅವರೆಲ್ಲರನ್ನೂ ಮೀರಿ ಅವನು ಪೂಜ್ಯತಮನು ಅಂತ ಅನಿಸಿಕೊಂಡಿದ್ದಾನೆ ಅಂತ ಭೀಷ್ಮಾಚಾರ್ಯ ಹೇಳ್ತಾರೆ. ಅಷ್ಟೇ ಅಲ್ಲ, ಇವನು ವೃದ್ಧತಮ, ಸೂಪರ್ಲೇಟಿವ್ ಡಿಗ್ರಿ, ಎಲ್ಲರಕ್ಕಿಂತ ವೃದ್ಧನು, ಅತಿ ಪುರಾತನನು, ಪುರಾಣ ಪುರುಷ, ಪುರಾತನ, ಅವನಕ್ಕಿಂತ ಓಲ್ಡ್ ಯಾರೂ ಇಲ್ಲ. ಹೀ ಈಸ್ ದ ಓಲ್ಡೆಸ್ಟ್. ಯಾವುದರಿಂದ? ವಯಸ್ಸಿನಿಂದ ಅಂದರೆ ಹೌದು, ಅನಾದಿ ಕಾಲದಿಂದ ಇದ್ದಾನೆ. ಆದರೆ ಜೀವರು ಅನಾದಿ ಕಾಲದಿಂದ ಇದ್ದಾರೆ, ಜೀವರು ಅನಾದಿ ಕಾಲದಿಂದ ಇದ್ದಾರೆ, ಭಗವಂತನು ಅನಾದಿ ಕಾಲದಿಂದ ಇದ್ದಾನೆ. ಯಾರಿಗೆ ಮಾಡಬೇಕು ಅಗ್ರಪೂಜೆ ಅಂತ ಹೇಳಿದರೆ ಯಾರಿಗೆ ಮಾಡಬೇಕು ಪ್ರಶ್ನೆ. ಅಲ್ಲಿ ಗುಣವನ್ನು ಭಗವಂತ ಗುಣದಿಂದ ಅತಿವೃದ್ಧನಾಗಿದ್ದಾನೆ, ವೃದ್ಧತಮನಾಗಿದ್ದಾನೆ. ಆದ ಕಾರಣ ಅವನೇ ಪೂಜ್ಯನು, ಅವನೇ ಅಗ್ರಪೂಜೆಗೆ ಅರ್ಹನು ಅಂತ ನಿರ್ಣಯ ಮಾಡಿದ್ದಾರೆ. ಆದ ಕಾರಣ ಅವನಿಗೆ ವೃದ್ಧಾತ್ಮ ಅಂತ ಹೆಸರು. ಇನ್ನು ವೃದ್ಧ ಸಮೃದ್ಧ ಆತ್ಮ ಶರೀರಂ
ಸಂದೇಹ ಮನಃ ಬುದ್ಧಿರ್ವ ಯಸ್ಯ ಸಹ ವೃದ್ಧಾತ್ಮ. ಆತ್ಮಶಬ್ದಸ್ಯ ಮುಖ್ಯಾರ್ಥೋ ವಿಷ್ಣುರೇಕಃ ಸನಾತನಃ. ಸಂದೇಹ ದೇಹ ಮನಸೋ ಬುದ್ಧಿಜೀವಾಃ ಸ್ವಯಂ ತಥಾ ಬ್ರಹ್ಮಾಪ್ಯ ಮುಖ್ಯಾಃ ಕ್ರಮಶಃ ಉತ್ಕರ್ಷೋ ಹ್ಯಾತ್ಮತಾ ಭವೇತ್ ಇತಿ ಪ್ರಕಾಶ ಸಂಹಿತಾಯಾಂ. ಆತ್ಮಶಬ್ದಸ್ಯ ಶರೀರಮಧ್ಯದೇಹಾದ್ಯರ್ಥಕತ್ವಂ ನಿರೂಪಿತಂ. ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಪ್ರಕಾಶ ಸಂಹಿತಾ ಗ್ರಂಥದ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ. ಇವನು ಭಗವಂತ ಎಂಥವನು? ಆತ್ಮಶಬ್ದಸ್ಯ ಮುಖ್ಯಾರ್ಥೋ ವಿಷ್ಣುರೇಕಃ, ವಿಷ್ಣು ಏಕಃ ಸನಾತನಃ. ಆತ್ಮ ಎಂಬ ಶಬ್ದಕ್ಕೆ ಮುಖ್ಯಾರ್ಥದಲ್ಲಿ ಭಗವಂತ ಒಬ್ಬನೇ ಅಂತ ಹೇಳ್ತಾ ಅವನು ಸನಾತನನು. ಅವನು ಗುಣಸಮೃದ್ಧವಾದ ಶರೀರವುಳ್ಳವನಾಗಿದ್ದಾನೆ, ಅಥವಾ ಶರೀರದ ಮಧ್ಯಭಾಗ ಅಥವಾ ಮನಸ್ಸು ಅಥವಾ ಬುದ್ಧಿ ಉಳ್ಳವನಾಗಿದ್ದಾನೆ. ಆದ ಕಾರಣ ಭಗವಂತನು ವೃದ್ಧಾತ್ಮ ಅಂತ ಕರೆಯಲ್ಪಡ್ತಾ ಇದ್ದಾನೆ. ಗುಣಸಮೃದ್ಧವಾದ ಶರೀರ ಅಥವಾ ಶರೀರದ ಮಧ್ಯಭಾಗ ಅಥವಾ ಮನಸ್ಸು ಅಥವಾ ಬುದ್ಧಿ ಉಳ್ಳವನು, ಅಂದರೆ ಎಲ್ಲವೂ ಸಮೃದ್ಧವಾಗಿರುವವನು. ಆದ ಕಾರಣ ಭಗವಂತನಿಗೆ ವೃದ್ಧಾತ್ಮ ಅಂತ ಹೆಸರು. ಅಂದರೆ ಇಲ್ಲಿ ಅದೇ ಹೇಳ್ತಾರೆ, ವಿವರಣೆ ಕೊಡ್ತಾರೆ. ಭಗವಂತನ ಶರೀರ, ಮಧ್ಯದೇಹ, ಮನಸ್ಸು ಹಾಗೂ ಬುದ್ಧಿ ಅವನ ಸ್ವರೂಪಾತ್ಮಕವಾಗೇ ಆಗಿದ್ದು ಅವನಂತೆ ಗುಣಪೂರ್ಣಗಳಾಗಿದೆ. ಆದ ಕಾರಣ ವೃದ್ಧಾತ್ಮ. ಅದು ಹೇಗೆ ನಾವು ನೋಡೋಣ. ನಮಗೆ ನಮ್ಮ ದೇಹದಲ್ಲಿ ಶಿರಸ್ಸಿನಿಂದ ಪಾದ, ಆಪಾದ ಮೌಳಿ ಪರ್ಯಂತ ನಾವು ನಮ್ಮ ಶರೀರದಲ್ಲಿ ನಮ್ಮ ಶಿರಸ್ಸಿಗೆ ಕೊಟ್ಟಷ್ಟು ಗೌರವ ಕೈಗೆ ಕೊಡಲ್ಲ, ಕೈಗೆ ಕೊಟ್ಟಷ್ಟು ಗೌರವ ಕಾಲಿಗೆ ಕೊಡಲ್ಲ. ಇವಾಗ ಈ ನಮ್ಮ ಶರೀರದಲ್ಲಿ ಶಿರಸ್ಸಿದ್ರೇ ಅದೇ ಅವನು ಶಿರಸ್ಸಿನಂತೆ ಅಂತ ಹೇಳ್ತಾರೆ. ಯಾಕೆ? ಮನುಷ್ಯನಿಗೆ ಎಲ್ಲ ಇದ್ದು ಶಿರಸ್ಸೇ ಇಲ್ಲದೆ ಇದ್ದರೆ ಪ್ರಯೋಜನವೇ ಇಲ್ಲ. ಎಲ್ಲ ಇದ್ದು ಪಾದಗಳಿಲ್ಲದೆ ಇದ್ದರೆ ಲೋಪ. ಆದರೆ ನಮ್ಮ ದೇಹದಲ್ಲಿ ಆಪಾದ ಮೌಳಿ ಪರ್ಯಂತ ಒಂದೇ ರೀತಿಯಾಗಿರಲ್ಲ, ಒಂದೇ ರೀತಿ ಆ ಅವಯವಗಳಿಗೆ ಗೌರವ ಮರ್ಯಾದೆಗಳು ಇರೋದಿಲ್ಲ. ಶಿರಸ್ಸಿಗಿರೋಷ್ಟು ಗೌರವ ಯಾರಾದರೂ ಶಿರಸ್ಸನ್ನು ಮುಖ ನೋಡೇ ನಮಸ್ಕಾರ ಮಾಡ್ತಾರೆ. ಹಾಗೆ ಶಿರಸ್ಸು ಉಚ್ಚಸ್ಥಾನ, ಮಧ್ಯಭಾಗ ಮಧ್ಯಸ್ಥಾನ, ಪಾದ ನೀಚಸ್ಥಾನ. ಆದರೆ ಭಗವಂತನ ಹಾಗಲ್ಲ. ಅದಕ್ಕೆ ಹೇಳ್ತಾ ಇದ್ರು, ಮನಸ್ಸು ಬುದ್ಧಿ ಶರೀರ ಮಧ್ಯಭಾಗ ಅಂತೇಳಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಈ ಭಗವಂತನ ಶರೀರದಲ್ಲಿ ಶಿರಸ್ಸು ಮೊದಲುಕೊಂಡು ಪಾದದ ಪರ್ಯಂತ ಎಲ್ಲವೂ ಕೂಡ ಗುಣಪೂರ್ಣವಾಗಿದೆ. ಅವು ಎಲ್ಲವೂ ಅವನ ಸ್ವರೂಪಾತ್ಮಕವಾಗಿದೆ. ಆದ ಕಾರಣ ಅವನಿಗೆ ಭೇದವಿಲ್ಲ. ಭಗವಂತನ ಪಾದಕ್ಕೆ ಎಷ್ಟು ಶಕ್ತಿ ಇದೆಯೋ ಭಗವಂತನ ಶಿರಸ್ಸಿಗೂ ಅಷ್ಟೇ ಶಕ್ತಿ ಇದೆ. ಅದಕ್ಕೆ ಅವನು ಆಪಾದ ಮೌಳಿ ಪರ್ಯಂತ ಗುಣಪೂರ್ಣನಾಗಿದ್ದಾನೆ. ಅವನ ದೇಹದಲ್ಲಿರುವ ಪ್ರತಿಯೊಂದು ಅವಯವಗಳು ಅವನ ಸ್ವರೂಪಾತ್ಮಕವಾಗಿಯೇ ಇದೆ, ಎಲ್ಲವೂ ಪೂರ್ಣವಾಗಿದೆ. ಆದ ಕಾರಣ ನಾವು ಭಗವಂತನ ಪಾದಕ್ಕೂ ಶಿರಸ್ಸಿಗೂ ವ್ಯತ್ಯಾಸವಿಲ್ಲ. ಈ ರೀತಿಯಾಗಿ ಭಗವಂತನ ಒಂದು ಎಲ್ಲವೂ ಕೂಡ ಸ್ವರೂಪಾತ್ಮಕವಾಗಿ ಪೂರ್ಣವಾಗಿರೋದರಿಂದ ಅವನಿಗೆ ವೃದ್ಧಾತ್ಮ ಅಂತ ಹೆಸರು. ಅದಕ್ಕೆ ನಾವು ಭಗವಂತನನ್ನು ಬಿಟ್ಟು ಬೇರೆಯವರನ್ನು ನಾವು ಕಂಪೇರ್ ಮಾಡಿದಾಗ ಆ ಭಗವಂತನ ಒಂದು ವೈಶಿಷ್ಟ್ಯ ಗೊತ್ತಾಗತ್ತೆ. ನಾನು ಎಷ್ಟೋ ಬಾರಿ ಹೇಳಿದಂತೆ, ಸಕ್ಕರೆ ಬೊಂಬೆಯಲ್ಲಿ ಪಾದ ಶಿರಸ್ಸು ಎಲ್ಲ ಒಂದೇ. ನೀಚಸ್ಥಾನವಾದ ಪಾದದಲ್ಲೆಷ್ಟು ಸಿಹಿ ಇರುತ್ತೋ ಉಚ್ಚಸ್ಥಾನವಾದ ಶಿರಸ್ಸಿನಲ್ಲೂ ಅಷ್ಟೇ ಸಿಹಿ ಇರುತ್ತೆ. ಹಾಗೆ ಭಗವಂತನ ಪಾದ ಮೊದಲುಕೊಂಡು ಶಿರಸ್ಸಿನ ಪರ್ಯಂತ ಎಲ್ಲವೂ ಸ್ವರೂಪಾತ್ಮಕವಾಗಿ
ಗುಣ ಪರಿಪೂರ್ಣವಾಗೇ ಇರುತ್ತೆ. ಆದ ಕಾರಣ ಅವನಿಗೆ ವೃದ್ಧಾತ್ಮ ಅಂತ ಹೆಸರು. ಇನ್ನು ವೃದ್ಧ ಗುಣಪ್ರವೃದ್ಧ ಆತ್ಮ ಚತುರ್ಮುಖ ವಾಯುರ್ವ ಯಸ್ಮಾತ್ ಸಹ ವೃದ್ಧಾತ್ಮ ಆತ್ಮೇತಿ ಪರಮಾತ್ಮ ಚ ವಿರಿಂಚಶ್ಚಾಪಿ ಕಥ್ಯತೆ ವಾಯು ಮನಶ್ಚ ದೇಹಶ್ಚ ಸ್ವಯಂ ಇತ್ಯಪಿ ಕುತ್ರಚಿತ್ ಇತಿ ಪ್ರತ್ಯಯೇ. ಆತ್ಮಶಬ್ದಸ್ಯ ವಿರಿಂಚಾರ್ಥಕತ್ವಂ ವಾಯುವರ್ಥಕತ್ವಂಚ ಪ್ರತಿಪಾದ್ಯತೆ. ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾ ಇದ್ದಾರೆ. ಆತ್ಮ ಅಂತ ಹೇಳಿದರೆ ಭಗವಂತನೇ ಅಲ್ಲ. ಆತ್ಮ ಅಂತಂದರೆ ಆತ್ಮೇತಿ ಪರಮಾತ್ಮ ಚ ವಿರಿಂಚಶ್ಚಾಪಿ ಕಥ್ಯತೆ ವಾಯು ಮನಶ್ಚ ದೇಹಶ್ಚ ಸ್ವಯಂ ಇತ್ಯಪಿ ಕುತ್ರಚಿತ್. ಆತ್ಮಶಬ್ದದಿಂದ ಭಗವಂತನೂ ಹೇಳಲ್ಪಡ್ತಾನೆ, ಬ್ರಹ್ಮನೂ ಹೇಳಲ್ಪಡ್ತಾನೆ, ವಾಯುದೇವರು ಹೇಳಲ್ಪಡ್ತಾರೆ. ಆದರೆ ಪರಮ ಮುಖ್ಯ ವೃತ್ತಿಯಿಂದ ಭಗವಂತನೇ ಹೇಳಲ್ಪಡ್ತಾನೆ. ಚತುರ್ಮುಖ ಬ್ರಹ್ಮ ಅಥವಾ ವಾಯುದೇವರನ್ನು ಅವರನ್ನು ಪ್ರವೃದ್ಧನಾಗುವಂತೆ ಅನುಗ್ರಹ ಮಾಡ್ತಾನೆ ಭಗವಂತ. ಹೌದು, ಜೀವೋತ್ತಮರಾದ ಬ್ರಹ್ಮವಾಯುಗಳು ಸರ್ವಜ್ಞರು ಅಂತ ಹೇಳ್ತೇವೆ. ಅವರು ಮಹತ್ತತ್ವಾಭಿಮಾನಿ ದೇವತೆಗಳು, ಸರ್ವಜ್ಞರು, ಅವರಲ್ಲಿ ದೋಷವಿಲ್ಲ ಅಂತ ಹೇಳ್ತೇವೆ. ಅವರಲ್ಲಿ ಈ ಸರ್ವಜ್ಞತ್ವ, ದೋಷ ದೂರತ್ವ, ಆ ಪರಶುಕ್ಲತ್ವ ಹೇಗೆ ಬಂತು ಅಂತ ಹೇಳಿದರೆ, ಚತುರ್ಮುಖ ಬ್ರಹ್ಮನಿಗೂ ವಾಯುದೇವರಿಗೂ ಭಗವಂತ ಆ ರೀತಿ ಇರುವಂತೆ ಅನುಗ್ರಹ ಮಾಡಿದ್ದಾನಾದ ಕಾರಣ ಭಗವಂತನಿಗೆ ವೃದ್ಧಾತ್ಮ ಅಂತ ಹೆಸರು. ಇನ್ನು ಆತ್ಮಶಬ್ದಸ್ಯ ವಿರಿಂಚಾರ್ಥಕತ್ವಂ ವಾಯುವರ್ಥಕತ್ವಂಚ. ಆತ್ಮಶಬ್ದಕ್ಕೆ ಭಗವಂತನೇ ಅಲ್ಲದೆ ಬ್ರಹ್ಮದೇವರು ಮತ್ತು ವಾಯುದೇವರು ಕೂಡ ಪ್ರತಿಪಾದಿಸಲ್ಪಡ್ತಾರೆ ಆತ್ಮಶಬ್ದದಿಂದ. ಇನ್ನು ಸಪಕ್ಷನ್ ಮಹಿಷಂ ಮೃಗಂ ಪಿತ್ರೇ ಮಾತ್ರೇ ವಿಭುಕ್ರತುಂ ಋಗ್ವೇದ. ಸಪಕ್ಷತ್ ಪರಿಪಕ್ವಜ್ಞಾನಾದಿ ಗುಣಮಕರೋತ್ ಮಹಿಷಂ ಮಹಾಂತಂ ಬ್ರಹ್ಮಾಣಂ ಮೃಗಂ ಮೃಗಯಂತಂ ಸ್ವಾತ್ಮಾನಂ ಪಿತ್ರೇ ಸ್ವಸ್ಮೈ ಮಾತ್ರೇ ಲಕ್ಷ್ಮ್ಯೈ ವಿಭುಕ್ರತುಂ ಪೂರ್ಣಜ್ಞಾನಂ. ಪಿತೃಮಾತೃವಿಷಯೇ ಪೂರ್ಣಜ್ಞಾನಂ ಪುನಃ ಪೂರಯಾಮಾಸೇತ್ಯರ್ಥಃ. ಜ್ಞಾನಪೂರ್ಣಂ ವಿಧಾತಾರಂ ಮೋಕ್ಷದಾನೇನ ಕೇಶವಃ ಸ್ವಪುತ್ರಂ ಪೂರಯಾಮಾಸ ಮಹಿಷಂ ಮಹತಾಂ ಮಹಾನ್ ಪ್ರವೃತ್ತ ಎಂಬ ಗ್ರಂಥ. ಈ ರೀತಿಯಾಗಿ ಭಗವಂತ ಏನು ಮಾಡ್ತಾನೆ, ತನ್ನ ಬಗ್ಗೆ ಜಿಜ್ಞಾಸೆ ನಡೆಸುವಂತಹ ಮತ್ತು ತನ್ನ ಹಾಗೂ ಲಕ್ಷ್ಮೀದೇವಿಯ ಬಗ್ಗೆ ಪೂರ್ಣ ಜ್ಞಾನವುಳ್ಳ ಚತುರ್ಮುಖನಿಗೆ ಮೋಕ್ಷವನ್ನು ಅನುಗ್ರಹಿಸುವುದರ ಮೂಲಕ ಚತುರ್ಮುಖ ಬ್ರಹ್ಮನನ್ನು ಪ್ರವೃದ್ಧನನ್ನಾಗಿ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಬ್ರಹ್ಮದೇವರಿಗೆ ಭಗವಂತನ ಬಗ್ಗೆ, ಲಕ್ಷ್ಮೀದೇವಿಯ ಬಗ್ಗೆ ಪೂರ್ಣ ಜ್ಞಾನ ಇದೆ. ಆದ ಕಾರಣ ಚತುರ್ಮುಖ ಬ್ರಹ್ಮನಿಗೆ ಮೋಕ್ಷವನ್ನು ಕೊಡುವುದರ ಮೂಲಕ ಬ್ರಹ್ಮನನ್ನು ಪ್ರವೃದ್ಧನನ್ನಾಗಿ ಮಾಡ್ತಾನಾದ ಕಾರಣ ಭಗವಂತನಿಗೆ ವೃದ್ಧಾತ್ಮ. ಅಂದರೆ ಭಗವಂತನ ಬಗ್ಗೆ, ಲಕ್ಷ್ಮೀದೇವಿ ಬಗ್ಗೆ ಪೂರ್ಣ ಜ್ಞಾನ ಬಂದಿದೆ ಇದೇ ಚತುರ್ಮುಖ ಬ್ರಹ್ಮನಿಗೆ ಅಂತ ಹೇಳಿದರೆ, ಭಗವಂತನನ್ನು ಪೂರ್ಣವಾಗಿ, ಸಾಕಲ್ಯವಾಗಿ, ಸಮಗ್ರವಾಗಿ ತಿಳಿದುಕೊಳ್ಳುವುದಕ್ಕೆ ಲಕ್ಷ್ಮೀದೇವಿಗೆ ಸಾಧ್ಯವಾಗಲ್ಲ ಅಂತಂದ ಮೇಲೆ, ಲಕ್ಷ್ಮೀದೇವಿಗಿಂತ ಕೋಟಿ ಗುಣಪಟ್ಟು ಕಡಿಮೆ ಇರುವ ಚತುರ್ಮುಖ ಬ್ರಹ್ಮನಿಗೆ ಹೇಗೆ ಸಾಧ್ಯವೇ ಆಗಲ್ಲ. ಪೂರ್ಣ ಜ್ಞಾನ ಅಂತಂದರೆ ಯಾಕೆ ಹೇಳಿದರು ಅಂತ ಹೇಳಿದ್ರೆ, ಚತುರ್ಮುಖ ಬ್ರಹ್ಮ ಯೋಗ್ಯತೆಗೆ ಪೂರ್ಣ ಜ್ಞಾನ. ಅಂದರೆ ಚತುರ್ಮುಖ ಬ್ರಹ್ಮ ತನ್ನ ಯೋಗ್ಯತೆಗೆ ಪೂರ್ಣವಾಗಿ ಭಗವಂತನ ಕುರಿತು, ಲಕ್ಷ್ಮೀದೇವಿಯನ್ನು ಕುರಿತು ತಿಳ್ಕೊಂಡಿದ್ದಾನೆ. ಇದಕ್ಕೆ ಎಷ್ಟೋ ಬಾರಿ ದೃಷ್ಟಾಂತವೂ ಹೇಳಿದೆ. ನಮಗೂ ಜ್ಞಾನ ಇದೆ,
ಆದರೆ ನಾವೆಲ್ಲರೂ ನಮ್ಮ ಪೂರ್ಣ ಮಟ್ಟಕ್ಕೆ ಜ್ಞಾನವನ್ನು ನಾವು ಸಂಪಾದನೆ ಮಾಡಿಕೊಳ್ತಾ ಇಲ್ಲ. ನಾವೆಲ್ಲರೂ ಏನು ಮಾಡ್ತಾ ಇದ್ದೇವೆ, ನಮ್ಮ ಜ್ಞಾನವನ್ನು ಭಗವಂತನ ಜ್ಞಾನವನ್ನು, ನಮ್ಮ ಬುದ್ಧಿ ವಿವೇಕವನ್ನು ಭಗವಂತನ ಜ್ಞಾನವನ್ನು ಪಡೆಯುವುದಕ್ಕೆ ಪೂರ್ಣವಾಗಿ ಉಪಯೋಗಿಸಿಕೊಳ್ಳದೆ ಸ್ವಲ್ಪ ಮಾತ್ರ ಉಪಯೋಗಿಸಿಕೊಳ್ತಾ ಮಿಕ್ಕಿದ್ದೆಲ್ಲ ಐಹಿಕವಾದ ವಿಷಯಗಳ ಬಗ್ಗೆ ಅವುಗಳ ಜ್ಞಾನವನ್ನು ನಾವು ಪಡಿತಾ ಇದ್ದೇವೆ. ಆದ ಕಾರಣ ನಾವು ಪೂರ್ಣ ಜ್ಞಾನಿಗಳಲ್ಲ. ಅದೇ ಬ್ರಹ್ಮ ವಾಯುದೇವರು ಸರ್ವಜ್ಞರು, ಪೂರ್ಣ ಜ್ಞಾನವುಳ್ಳವರು. ಅಂದರೆ ಅವರ ಯೋಗ್ಯತೆಗೆ ತಕ್ಕಂತೆ ಪೂರ್ಣವಾಗಿ ಭಗವಂತನ ಜ್ಞಾನವನ್ನು ಸಂಪಾದನೆ ಮಾಡಿದ್ದಾರೆ. ಆ ರೀತಿ ಅರ್ಥ ಮಾಡ್ಕೋಬೇಕು ನಾವು. ಒಂದು ಕೊಡ ಇದೆ, ಒಂದು ತಂಬಿಗೆ ಇದೆ, ಒಂದು ಗ್ಲಾಸ್ ಇದೆ, ಒಂದು ಉದ್ದರಣಿ ಇದೆ. ಎಲ್ಲ ತುಂಬ ನೀರು ಹಾಕಿದ್ವಿ. ಕೊಡ, ಉದ್ದರಣಿ, ತಂಬಿಗೆ, ಲೋಟ ಎಲ್ಲದರ ತುಂಬ ನೀರು ಹಾಕಿದ್ವಿ. ಏನು ಹೇಳ್ತೇವೆ, ಎಲ್ಲ ತುಂಬವಾಗಿದೆ, ಎಲ್ಲ ತುಂಬಿದೆ. ಇನ್ನು ಕೊಡದಲ್ಲೂ ನೀರು ಹಿಡಿಸಲ್ಲ, ತಂಬಿಗೆಯಲ್ಲೂ ಹಿಡಿಸಲ್ಲ, ಓವರ್ಫ್ಲೋ ಆಗಿಬಿಡುತ್ತೆ ಯಾವುದ್ರೊಳಗೆ ನೀರು ಹಾಕಿದ್ರು. ಅಂದರೆ ತಂಬಿಗೆ ಕೊಡದಲ್ಲಿರೋಷ್ಟು ನೀರು ತಂಬಿಗೆಯಲ್ಲಿಲ್ಲ, ತಂಬಿಗೆಯಲ್ಲಿರೋಷ್ಟು ನೀರು ಲೋಟದಲ್ಲಿಲ್ಲ, ಲೋಟದಲ್ಲಿರೋಷ್ಟು ನೀರು ಉದ್ದರಣಿಯಲ್ಲಿಲ್ಲ. ಅಂದರೆ ಏನು, ಎಲ್ಲವೂ ಅವುಗ ಆ ಪಾತ್ರೆಗಳ ಪ್ರಮಾಣದಲ್ಲಿ ಎಲ್ಲವೂ ತುಂಬ ಇದೆ. ಹಾಗೆ ಬ್ರಹ್ಮದೇವರು ತನ್ನ ಯೋಗ್ಯತೆಗೆ ತಕ್ಕಂತೆ ಲಕ್ಷ್ಮೀನಾರಾಯಣರ ಬಗ್ಗೆ ಪೂರ್ಣ ಜ್ಞಾನವುಳ್ಳವನಾಗಿದ್ದಾನೆ. ಅಂತಹ ಚತುರ್ಮುಖ ಬ್ರಹ್ಮನಿಗೆ ಮೋಕ್ಷವನ್ನು ಅನುಗ್ರಹ ಮಾಡ್ತಾನೆ ಭಗವಂತ. ಆ ರೀತಿ ಅವನನ್ನು ಪ್ರವೃದ್ಧನನ್ನಾಗಿ ಮಾಡ್ತಾನಾದ ಕಾರಣ ಭಗವಂತನಿಗೆ ವೃದ್ಧಾತ್ಮ ಅಂತ ಹೆಸರು. ಇನ್ನು ಜನಾಸೋ ಅಗ್ನಿಂ ದಧಿರೆ ಸಹೋವೃಧಂ, ಋಗ್ವೇದ ಭಾಷ್ಯದಲ್ಲಿ ವಿಷ್ಣುರ್ವಾಯೋರಪಿ ವಿವೃದ್ಧಿಕೃತು. ಭಗವಂತನಿಗೆ ಎಲ್ಲ ನಾಮಗಳು ಭಗವಂತನನ್ನೇ ಹೇಳುತ್ತೆ. ಅಗ್ನಿ, ಇಂದ್ರ, ವರುಣ, ವಾಯು, ಗರು ಎಲ್ಲವೂ ಕೂಡ ಭಗವಂತನನ್ನೇ ಹೇಳುತ್ತೆ. ಅಗ್ನಿನಾಮಕ ಭಗವಂತನು ವಾಯುದೇವನನ್ನು ಪ್ರವರ್ಧಿಸುವವನಾಗಿ ಮಾಡೋದರಿಂದ ಅವನಿಗೆ ಸಹೋವೃದ್ಧ ಎಂಬ ವಿಶೇಷಣದಿಂದ ಅಗ್ನಿನಾಮಕ ಭಗವಂತನು ಹೇಳಲ್ಪಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದ. ವಿಷ್ಣು ವಾಯೋರಪಿ ವಿವೃದ್ಧಿಕೃತು. ಆ ವಿಷ್ಣುನಾಮಕ ಭಗವಂತನು ವಾಯುದೇವರನ್ನೂ ಕೂಡ ಚತುರ್ಮುಖ ಬ್ರಹ್ಮನಂತೆ ಪ್ರವೃದ್ಧನನ್ನಾಗಿ ಮಾಡ್ತಾನಾದ ಕಾರಣ ಆ ಅಗ್ನಿನಾಮಕ ಭಗವಂತನನ್ನು ಋಗ್ವೇದ ಸಹೋವೃಧ ಎಂದು ಹೇಳ್ತಾ ಇದೆ ಅಂತ ಹೇಳ್ತಾ ಇದೆ. ಇನ್ನು ವೃದ್ಧಾ ಆತ್ಮಾನಃ ಜೀವಾ ಯಸ್ಮಾತ್ ಸಹ ವೃದ್ಧಾತ್ಮ. ಈ ವೃದ್ಧ ಶಬ್ದ ಅನೇಕ ಅರ್ಥಗಳನ್ನು ಕೂಡಿದೆ. ವೃದ್ಧಾ ಆತ್ಮಾನಃ ಅಂದರೆ ಜೀವಾ. ಈ ಜೀವಾತ್ಮರು ಗುಣಪ್ರವೃದ್ಧರಾಗುತ್ತಾರೆ. ಜೀವಾತ್ಮರು ಯಾರಿಂದ ಗುಣಪ್ರವೃದ್ಧರಾಗುತ್ತಾರೋ ಅವರು ವೃದ್ಧಾತ್ಮ. ಈ ಜೀವರೆಲ್ಲರನ್ನೂ ಕೂಡ ಅವರ ಯೋಗ್ಯತೆಗೆ ತಕ್ಕಂತೆ ಗುಣಪ್ರವೃದ್ಧರನ್ನಾಗಿ ಭಗವಂತ ಮಾಡ್ತಾನಾದ ಕಾರಣ ಭಗವಂತನಿಗೆ ವೃದ್ಧಾತ್ಮ ಅಂತ ಹೆಸರು. ಬ್ರಹ್ಮವೇದ ಬ್ರಹ್ಮೈವ ಭವತಿ ಇತ್ಯಾದಿ ಚ ಸಂಪೂಜ್ಯ ಬ್ರಾಹ್ಮಣಂ ಭಕ್ತ್ಯಾ ಶೂದ್ರೋಪಿ ಬ್ರಾಹ್ಮಣೋ ಭವೇತ್ ಇತಿವತು ಭೃಮಿತೋ ಭವತಿ ಇತ್ಯರ್ಥ ವಿಷ್ಣುತತ್ವನಿರ್ಣಯ ಪ್ರಥಮ ಪರಿಚ್ಛೇದದಲ್ಲಿ. ನಮಗೆ ಶ್ರುತಿ ಏನು ಹೇಳ್ತಾ ಇದೆ, ಪರಬ್ರಹ್ಮನನ್ನು ತಿಳಿದಿರುವವನು, ತಿಳಿದವನು ಆ ಪರಬ್ರಹ್ಮನ ಅನುಗ್ರಹದಿಂದ ತನ್ನ ಸ್ವಭಾವಕ್ಕೆ ಯೋಗ್ಯವಾದ ಸಮೃದ್ಧಿಯನ್ನು ಪಡಿತಾನೆ ಅಂತ ಶ್ರುತಿ ಹೇಳ್ತಾ ಇದೆ. ಇಷ್ಟಕ್ಕೆ ಮುಂಚೆ ನಾವು ಹೇಳಿಕೊಂಡಂತೆ ಚತುರ್ಮುಖ ಬ್ರಹ್ಮನ ಯೋಗ್ಯತೆಗೆ ತಕ್ಕಂತೆ ಅವನನ್ನು ಪ್ರವೃದ್ಧನನ್ನಾಗಿ ಮಾಡ್ತಾನೆ. ಹಾಗೆ ಯಾರು ಭಗವಂತನನ್ನು ತಿಳಿದಿರ್ತಾರೆ ಅಂಥವರನ್ನು ಭಗವಂತನ ಅನುಗ್ರಹದಿಂದನೇ ಅಂಥವರು
ಅವರ ಸ್ವಭಾವಕ್ಕೆ ತಕ್ಕಂತೆ ಸಮೃದ್ಧಿಯನ್ನು ಪಡಿತಾರೆ. ಆದ ಕಾರಣ ಭಗವಂತನಿಗೆ ವೃದ್ಧಾತ್ಮ ಅಂತ ಹೆಸರು. ವೃದ್ಧಾನ್ ಗುಣತಃ ಪ್ರವೃದ್ಧಾನ್ ಸ್ವಾತ್ಮೀಯತೆಯ ಆದತ್ತಃ ಇತಿ ವೃದ್ಧಾತ್ಮ. ಯಾರು ಗುಣಪ್ರವೃದ್ಧರಾಗಿರ್ತಾರೆ ಅವರನ್ನು ತನ್ನವರನ್ನಾಗಿ ಸ್ವೀಕಾರ ಮಾಡ್ತಾನಂತೆ ಭಗವಂತ. ಹೌದು, ಗುಣಪ್ರವೃದ್ಧರು. ಗುಣಗಳು ಅಂತ ಹೇಳಿದ್ರೆ ಏನು? ಒಳ್ಳೆಯ ಗುಣಗಳು ಅಂತ ಹೇಳಿದರೆ ಜ್ಞಾನ, ಭಕ್ತಿ, ವೈರಾಗ್ಯ. ಯಾವುದು? ಭಗವಂತನ ಜ್ಞಾನ, ಭಗವಂತನಲ್ಲಿ ಭಕ್ತಿ, ಭಗವಂತ ಬಿಟ್ಟು ಅನ್ಯ ವಿಷಯಗಳಲ್ಲಿ ವಿರಕ್ತಿ. ಇವು ಗುಣಗಳು. ಇದು ದೈವೀ ಸಂಪತ್ತು. ಇದನ್ನು ಯಾರು ಹೊಂದಿರ್ತಾರೆ ಅಂಥವರನ್ನು ತನ್ನವರನ್ನಾಗಿ ಸ್ವೀಕಾರ ಮಾಡ್ತಾನಂತೆ ಭಗವಂತ. ಹೌದು, ಭಗವಂತನಿಗೆ ತನ್ನವರು ಯಾರು ಅಂತ ಹೇಳಿದರೆ ತನ್ನ ಭಕ್ತರು. ತನ್ನನ್ನು ಯಾರು ಆರಾಧನೆ ಮಾಡ್ತಾರೆ, ತನ್ನನ್ನು ಯಾರು ಅನನ್ಯ ಮನಸ್ಸಿನಿಂದ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅಂತ ಹೇಳಿ ಭಗವಂತನನ್ನು ಯಾರು ಆರಾಧನೆ ಮಾಡ್ತಾರೆ, ಅರ್ಥಾತ್ ಭಗವದ್ಭಕ್ತರೆಲ್ಲರೂ ಕೂಡ ಅವರ ತನ್ನವರು, ನನ್ನವರು ಅಂತ ಸ್ವೀಕಾರ ಮಾಡ್ತಾನಂತೆ. ನಾವು ಭಗವಂತನಿಗೆ ಪ್ರೀತಿ ಆದವರಾಗಬೇಕು ಅಂತೇಳಿದರೆ ಅವನಲ್ಲಿ ಭಕ್ತಿ ಮಾಡಬೇಕು. ಅದಕ್ಕೆ ಮಧ್ವಾಚಾರ್ಯರು ಪ್ರಿಯತಮಂ ಮಮ ಅಂತ ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ. ದೋಷದೂರನಾದ, ಜ್ಞೇಯನಾದ, ಕಲ್ಯಾಣ ಗುಣಪರಿಪೂರ್ಣನಾದ ಭಗವಂತನು ನನಗೆ ಪ್ರಿಯತಮನು, ಅತ್ಯಂತ ನನಗೆ ಪ್ರಿಯತಮನು. ಹಾಗೆ ಭಗವಂತ ಏನು ಹೇಳ್ತಾನೆ? ಇಂತಹ ವಾಯುದೇವರು ನನಗೆ ಪ್ರಿಯರು ಅಂತ ಹೇಳ್ತಾನೆ. ವಾಯುದೇವರನ್ನು ತನ್ನವರನ್ನಾಗಿ ಭಗವಂತ ಮಾಡಿಕೊಂಡಿದ್ದಾನೆ. ತನ್ನ ಭಗವದ್ಭಕ್ತರೆಲ್ಲರನ್ನೂ ಅಷ್ಟೇ. ಅದಕ್ಕೆ ಭಗವಂತ ತನ್ನವರನ್ನು ಅರಗಳಿಗೆ ಬಿಟ್ಟಗಲನು. ಅದಕ್ಕೆ ಹರಿಕಥಾಮೃತದಲ್ಲಿ ಜಗನ್ನಾಥದಾಸರು ಹೇಳ್ತಾರೆ, ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲುವ, ನಿಂತರೆ ನಲಿವ. ತನ್ನ ಭಕ್ತರು ಈ ರೀತಿ ಮಲಗಿ ಪಾಡಿದರೆ ಕೂತ್ಕೊಂಡು ಕೇಳ್ತಾನಂತೆ, ಕೂತ್ಕೊಂಡು ಪಾಡಿದರೆ ನಿಲ್ತು ಕೇಳ್ತಾನೆ, ನಿಂತು ಪಾಡಿದರೆ ನರ್ತನೆ ಮಾಡ್ತಾನೆ, ನರ್ತನೆ ಮಾಡಿ ಪಾಡಿದರೆ ಒಲಿತಾನೆ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಿಮಗೆಂಬ ಸುಲಭನೋ ಹರಿ ಸುಲಭನು ತನ್ನವರನು ಅರಗಳಿಗೆ ಬಿಟ್ಟಗಲನು. ರಮಾಧವನ ಒಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ. ಈ ರೀತಿಯಾಗಿ ತನ್ನ ಭಕ್ತರು ತನ್ನವರು, ತನ್ನವರನ್ನು ಅರಗಳಿಗೆ ಬಿಟ್ಟು ಅಗಲೋದಿಲ್ಲ ಭಗವಂತ. ಈ ರೀತಿಯಾಗಿ ಗುಣಪ್ರವೃದ್ಧರಾದವರನ್ನು ತನ್ನವರನ್ನಾಗಿ ಸ್ವೀಕಾರ ಮಾಡ್ತಾನೆ ಭಗವಂತ ಅಂತ ಹೇಳಿದಲ್ಲಿ ಇವತ್ತು ಮುಗಿಸಿ ಇನ್ನು ಮಿಕ್ಕ ವೃದ್ಧಾತ್ಮದ ಮಿಕ್ಕ ವಿಷಯಗಳನ್ನು ನಾಳೆ ಹೇಳಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.